ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ದಿನ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮನೆಯಲ್ಲಿ ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇರ್ತೇವೆ ಬಹಳಷ್ಟು ವರ್ಷದಿಂದ, ತಂದೆಯವ್ರ ಕಾಲದಿಂದನೋ ಅಥವಾ ಅವರ ತಂದೆಯವ್ರ ಕಾಲದಿಂದನೋ, ಅಂದರೆ ಅಜ್ಜನ ಕಾಲದಿಂದನೋ ಪೂಜೆ ಮಾಡ್ತಾ ಇರ್ತೇವೆ. ಆದರೆ ಆ ವಿಗ್ರಹ ಸ್ವಲ್ಪ ನ್ಯೂನ ಆಗಿರುತ್ತದೆ. ಅದನ್ನು ಏನು ಮಾಡಬೇಕು, ಪೂಜೆ ಮಾಡಬೇಕೋ ಬಿಡಬೇಕೋ ಅಥವಾ ಹೇಗೆ ಹೇಳುವುದನ್ನು ಕೇಳಿದ್ದಾರೆ. ಇದನ್ನು ಆಗಮಶಾಸ್ತ್ರದ ರೀತಿಯಲ್ಲಿ ನಾವೆಲ್ಲ ಯೋಚನೆ ಮಾಡೋಣ. ನೋಡಿ, ದೇವತಾ ಪೂಜೆ ಅರ್ಚನೆ ಅಥವಾ ದೇವರ ಉಪಾಸನೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ವಿಗ್ರಹ ಆರಾಧನೆಯನ್ನು ಹಿಂದಿನಿಂದನೂ ಕೂಡ ಹೇಳಿದ್ದಾರೆ. ಎರಡು ರೀತಿಯಾದಂಥ ಉಪಾಸನಾ ಮಾರ್ಗಗಳನ್ನು ಋಷಿಮುನಿಗಳು ನಮಗೆ ತಿಳಿಸಿದ್ದಾರೆ. ಒಂದನೇದು ಸಗುಣವಾದಂತಹ ಉಪಾಸನೆ ಒಂದು, ಎರಡನೆಯದು ನಿರ್ಗುಣವಾದಂಥ ಉಪಾಸನೆ ಹೇಳುವಂತಹ ಎರಡು ಭಾಗಗಳನ್ನು ಮಾಡಿದ್ದಾರೆ. ಸಗುಣ ಅಂತಂದರೆ ನಾವು ಉದಾಹರಣೆಗೆ ಗಣಪತಿಯನ್ನು ಆರಾಧನೆ ಅಥವಾ ಪೂಜೆ ಅನುಷ್ಠಾನಗಳನ್ನು ಮಾಡುವಾಗ ಗಣಪತಿಗೆ ಸೊಂಡಲಿದೆ, ಮೊರದ ಹಾಗೆ ಕಿವಿ ಇದೆ, ಹಾಗೆ ಆ ಮಹಾಗಣಪತಿಯು ವಿಶೇಷವಾಗಿ ಆನೆಯ ಮುಖವನ್ನು ಧಾರಣೆ ಮಾಡಿದ್ದಾನೆ. ಹೀಗೆ ಎಲ್ಲ ಗುಣಗಳನ್ನು ನಾವು ಇಟ್ಕೊಂಡು ಅಥವಾ ಗುಣಗಳ ಮೂಲಕವಾಗಿ ನಾವು ಆರಾಧನೆ ಮಾಡುವಂಥದ್ದಕ್ಕೆ ಸಗುಣವಾದಂಥ ಉಪಾಸನೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಇನ್ನೊಂದು ನಿರ್ಗುಣವಾದಂಥ ಉಪಾಸನೆ ಹೇಳುವಂಥ ಇನ್ನೊಂದು ಭಾಗ ಇದೆ. ಈ ನಿರ್ಗುಣವಾದಂಥ ಉಪಾಸನೆ ಅಂತಂದರೆ ಕೇವಲ ಓಂಕಾರ ಸ್ವರೂಪದಿಂದ, ಚೈತನ್ಯವಾದಂಥ ಸ್ವರೂಪದಿಂದ ಯೋಗ ಧ್ಯಾನಗಳ ಮೂಲಕವಾಗಿ ಮಾಡುವಂಥ ಉಪಾಸನಾ ಮಾರ್ಗ. ಹಾಗಾಗಿ ಈ ನಿರ್ಗುಣವಾದಂಥ ಉಪಾಸನೆ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದಂತಹ ವಿಗ್ರಹಗಳಾಗಲಿ ಅಥವಾ ಯಾವುದೇ ರೀತಿಯಾದಂಥ ಆಕಾರಗಳಾಗಲಿ ಬೇಕಾಗುವುದಿಲ್ಲ. ಅದನ್ನು ನಾವು ಬಹಳಷ್ಟು ಶ್ರಮಪಟ್ಟು ಎಷ್ಟೋ ಜನ್ಮಾಂತರವಾದಂಥ ಪುಣ್ಯಾಂಶದಿಂದ ಈ ನಿರ್ಗುಣವಾದಂಥ ಉಪಾಸನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಒಂದೇ ದಿವಸ, ಒಂದೇ ತಿಂಗಳ, ಒಂದು ವರ್ಷಕ್ಕೆಲ್ಲ ಇಂತಹ ಯಾವುದೇ ಉಪಾಸನೆಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದಿವಸ ನಾವು ತಿಳ್ಕೊಳ್ಬೇಕಾದಂಥ ಬಹಳ ಮುಖ್ಯವಾದಂತಹ ಉಪಾಸನಾ ಮಾರ್ಗ ಏನಪ್ಪ ಅಂತಂದರೆ ಅದು ಸಗುಣವಾದಂಥ ಉಪಾಸನೆ. ಆ ಸಗುಣವಾದಂಥ ಉಪಾಸನೆಯನ್ನು ಮಾಡಬೇಕು ಅಂತಂದರೆ ಪೂಜ್ಯಕಯೋಹೋ ಎಂಬುದಾಗಿ ಹೇಳ್ತಾರೆ. ಅಂದರೆ ನಾವು ಪೂಜೆ ಮಾಡ್ತಾ ಇರುವಂತಹ ಭಗವಂತ ಒಬ್ಬನಿದ್ದಾನೆ, ಪೂಜೆ ಮಾಡುವಂತಹ ನಾವು ಭಕ್ತರಿದ್ದೇವೆ ಹೇಳುವಂಥ ಒಂದು ಭಾವನೆ. ಉದಾಹರಣೆಗೆ ಗಣಪತಿಯನ್ನು, ಲಕ್ಷ್ಮಿಯನ್ನು, ಸರಸ್ವತಿಯನ್ನು, ಹೀಗೆ ಬೇರೆ ಬೇರೆ ಯಾವುದೇ ದೇವರನ್ನು ನೀವು ಪೂಜೆ ಉಪಾಸನೆಯನ್ನು ಮಾಡಿ ಅದು ಎಲ್ಲವೂ ಕೂಡ ಸಗುಣವಾದಂಥ ಉಪಾಸನೆ ಆಗ್ತದೆ. ಇಂತಹ ಸಗುಣವಾದಂಥ ಉಪಾಸನೆಯನ್ನು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದು ಪ್ರತಿಮೆ ಎಂಬುದಾಗಿ ಹೇಳ್ತಾರೆ. ಪ್ರತಿಮೆ ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ಅನೇಕ ದೇವತಾ ವಿಗ್ರಹಗಳೆಲ್ಲ ಇತ್ತು, ಆದರೂ ಕೂಡ ಪಿಂಡಿಕಾ ಸ್ವರೂಪದಿಂದ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದರು. ಹಾಗೆ ಕಾಲ ಕಳೆದಂತೆ ವಿಗ್ರಹಾರಾಧನೆ ಅನುಷ್ಠಾನಗಳೆಲ್ಲ ಬಂತು. ಅದರ ಪೂರ್ವದಲ್ಲಿ ಅಗ್ನಿಯೇ ಮೊದಲಾದಂತಹ ದೇವತೆಗಳನ್ನು ಆರಾಧನೆ ಮಾಡುವಂಥ ವ್ಯವಸ್ಥೆ ಇತ್ತು. ಹಾಗೆ ಇತ್ತೀಚಿನ ದಿವಸದಲ್ಲಿ ಪ್ರತಿಯೊಬ್ಬರೂ ಕೂಡ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಆದರೆ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ತಪ್ಪಲ್ಲ, ಅಶಾಸ್ತ್ರೀಯವಾದದ್ದಲ್ಲ. ಆದರೆ ವಿಗ್ರಹವನ್ನು ದೊಡ್ಡ ದೊಡ್ಡ ಬೃಹದಾಕಾರದ ವಿಗ್ರಹವನ್ನು ಇಟ್ಕೊಂಡೆಲ್ಲ ಪೂಜೆ ಮಾಡ್ತಾರೆ. ಆದರೆ ಆ ವಿಗ್ರಹವನ್ನು ಪೂಜೆ ಮಾಡಬೇಕು, ಬೃಹದಾಕಾರದ ವಿಗ್ರಹವನ್ನು ಪೂಜೆ ಮಾಡಬೇಕು ಅಂತಂದರೆ ಅದಕ್ಕೆ ನೈವೇದ್ಯ, ಅಭಿಷೇಕ, ಅಲಂಕಾರ ಇವೆಲ್ಲವೂ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಾವು ಒಂದು ಮುಷ್ಟಿಗಾತ್ರದಕ್ಕಿಂತ ಕಡಿಮೆ ಇರುವಂತಹ ವಿಗ್ರಹ ಆರಾಧನೆಯನ್ನು, ಪೂಜೆಯನ್ನು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ನಾವು ಎಷ್ಟೆಷ್ಟು ಚಿಕ್ಕದಾಗಿ ವಿಗ್ರಹಗಳನ್ನು ಪೂಜೆ ಮಾಡ್ತೇವೆಯೋ ಅಷ್ಟಷ್ಟು ವಿಶೇಷವಾದಂತಹ ದೇವತಾ ಶಕ್ತಿಗಳು, ದೇವತಾ ಸಾನ್ನಿಧ್ಯ ಹೇಳುವಂಥದ್ದು ಇರುತ್ತೆ. ಆದಷ್ಟು ದೊಡ್ಡ ದೊಡ್ಡದಾದಂಥ ವಿಗ್ರಹದಲ್ಲಿ ಇರುವುದಿಲ್ವಾ ಕೇಳಿದ್ರೆ ಇರುತ್ತದೆ. ಆದರೆ ಸೂಕ್ಷ್ಮವಾದಂತಹ ವಿಗ್ರಹಗಳಲ್ಲಿ ಭಗವಂತನ ಸಾನ್ನಿಧ್ಯ, ಭಗವಂತನ ಶಕ್ತಿ ಹೇಳುವಂಥದ್ದು ಹೆಚ್ಚಿಗೆ ಇರುತ್ತೆ. ಒಟ್ಟಿನಲ್ಲಿ ಈ ವಿಗ್ರಹಗಳನ್ನು ನಾವು ಮುಷ್ಟಿಗಾತ್ರದಕ್ಕಿಂತಲೂ ಕೂಡ ಕಡಿಮೆ ಇರುವಂತಹ ವಿಗ್ರಹಗಳನ್ನು ಪೂಜೆ ಮಾಡುವಂಥದ್ದು ಒಳ್ಳೆಯದು. ಮತ್ತು ಈಗ ನೋಡಿ, ಎಷ್ಟೋ ಕಡೆಗೆ ಹೋದಾಗ
ಮದುವೆಗೋ ಅಥವಾ ಫಂಕ್ಷನ್ನಿಗೋ ಗೃಹ ಪ್ರವೇಶಕ್ಕೋ ಹೀಗೆ ಹೋದಾಗ ಅನೇಕ ದೇವರ ವಿಗ್ರಹಗಳನ್ನು ಅದನ್ನು ಇದನ್ನೆಲ್ಲ ಗಿಫ್ಟ್ ಕೊಟ್ಟು ಬಿಡ್ತಾರೆ. ಅದನ್ನೇನು ಮಾಡೋದು? ನಾವು ದೇವರು ಮನೆಯಲ್ಲಿ ತಗೊಂಬಂದಿಟ್ಟು ಪೂಜೆ ಮಾಡಬೇಕಾ? ಹೀಗೆಲ್ಲ ಯೋಚನೆ ಬರುತ್ತೆ. ಅದನ್ನೆಲ್ಲ ಖಂಡಿತವಾಗೂ ಮನೆ ದೇವರ ವಿಗ್ರಹದಲ್ಲೋ ಅಥವಾ ಅಭಿಷೇಕ ಮಾಡುವಂತಹದ್ದಲ್ಲೋ ತಂದು ಇಡಬಾರ್ದು. ಆದಷ್ಟು ಎಲ್ಲೋ ಶೋಕ್ಯಾಸಲ್ಲೋ ಅಥವಾ ಹೊರಗಡೆ ಇಡುವಂಥದ್ದು ಒಳ್ಳೆಯದು. ನೋಡಿ, ಮನೆ ದೇವರನ್ನು ನಾವು ಪೂಜೆ ಮಾಡಬೇಕು ಅಂತಂದರೆ ಆಚಾರ್ಯ ಶಂಕರರ ಪ್ರಕಾರವಾಗಿ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಹೇಳುವಂತಹ ಪಂಚಾಯತನ ಒಂದು ಉಪಾಸನೆ ಆರಾಧನೆಯನ್ನು ಹೇಳಿಕೊಟ್ಟಿದ್ದಾರೆ. ಮತ್ತು ಇನ್ನು ಬೇರೆ ಗುರುಮುಖೇನವಾಗಿ ಬಂದಂತಹ ಬೇರೆ ಬೇರೆ ಉಪಾಸನಾ ಮಾರ್ಗಗಳು ಕೂಡ ಒಳ್ಳೆಯದೇ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಯಾವುದಾದ್ರೂ ಒಂದು ಗುರುಮುಖೇನವಾಗಿ ಒಂದು ಉತ್ತಮವಾದಂತಹ ದ್ರವ್ಯದಿಂದ ಉತ್ತಮವಾದಂತಹ ರೀತಿಯಲ್ಲಿ ವಿಗ್ರಹವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ನಾವು ಪಂಚಲೋಹ ಅಂತೇಳಿ ಹೇಳ್ತೇವೆ, ಅದಕ್ಕೆ ಬೆಳ್ಳಿ ಬಂಗಾರ ಇವತ್ತಿನ ಬೆಲೆಯನ್ನು ನೋಡಲಿಕ್ಕೆ ಹೋದರೆ ಅದಕ್ಕೆ ಹಾಕಿರುವುದಿಲ್ಲ, ಕೇವಲ ತಾಮ್ರ ಇರುತ್ತೆ, ಹಿತ್ತಾಳಿ ಇರುತ್ತೆ. ಆದರೆ ವಿಗ್ರಹ ಕರೆಯುವಂಥದ್ದು ಯಾವುದಪ್ಪ? ಅದು ಪಂಚಲೋಹದ ವಿಗ್ರಹ ಎಂಬುದಾಗಿ ಕರಿತೇವೆ. 5 ಲೋಹಗಳಿರುವಂಥದ್ದು ಪಂಚಲೋಹ ಅಂಥೇಳಿ. 5 ಲೋಹಗಳು ಇದೆಯಾ ಅಂಥೇಳಿ ನಾವು ಪೂಜೆ ಮಾಡೋವರಿಗೂ ಗೊತ್ತಿಲ್ಲ, ಸಿದ್ಧ ಮಾಡುವಂಥವರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾವು ಏನೇ ಅನುಷ್ಠಾನ ಉಪಾಸನೆಗಳನ್ನು ಮಾಡುವಾಗಾದರೂ ಕೂಡ ನಿರ್ದಿಷ್ಟವಾದಂಥ ವ್ಯಕ್ತಿಗಳನ್ನು ಗುರುತು ಮಾಡಿ ಅದೇ ಕ್ರಮದಲ್ಲಿ ನಾವು ಪೂಜೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಸುಮ್ಮನೆ ನಾವು ವಿಗ್ರಹ ಇಟ್ಕೊಂಡು ಪೂಜೆ ಮಾಡಬಾರ್ದು. ಅದಕ್ಕೆ ಒಂದು ಸರಿಯಾದಂತಹ ಒಂದು ಕ್ರಮವಾಗಿ ಆವಾಹನಾದಿ ಕ್ರಮಗಳನ್ನು ಮಾಡಿಕೊಂಡು ಆ ಬಿಂಬ ಶುದ್ಧಿಯನ್ನು ಕೂಡ ನಾವು ಮಾಡಿಕೊಂಡು ಪೂಜೆ ಇಟ್ಕೊಂಡು ಅದನ್ನು ಆರಂಭ ಮಾಡಬೇಕು. ಮತ್ತು ಪೂಜಾ ಕ್ರಮಗಳು ಬೇರೆ ಬೇರೆ ಕ್ರಮಗಳಿದ್ದಾವೆ. ಅದು ನೀವು ವಾರದಲ್ಲಿ ಒಂದು ದಿವಸವೋ ಅಥವಾ ತಿಂಗಳಲ್ಲಿ ಒಂದು ದಿವಸವೋ ಅಥವಾ ವರ್ಷಕ್ಕೆ ಒಂದು ಅಭಿಷೇಕವೋ ಇತ್ಯಾದಿಗಳನ್ನೆಲ್ಲ ಮಾಡಬಹುದು, ಅದರ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಆದರೆ ನಿತ್ಯ ಪೂಜೆ ಮಾಡುವಂತಹ ಕ್ರಮ ಸರ್ವಶ್ರೇಷ್ಠವಾದಂಥದ್ದು. ನಾವು ಹೇಗೆ ಸ್ನಾನಾದಿಗಳನ್ನು ಮಾಡಿ ಅಲಂಕಾರಾದಿಗಳನ್ನು ಪ್ರತಿನಿತ್ಯವೂ ಕೂಡ ನಾವು ಮಾಡ್ತೇವೆಯೋ ಅದೇ ತರಹ ವಿಗ್ರಹಕ್ಕೂ ಕೂಡ ಪ್ರತಿನಿತ್ಯವೂ ಕೂಡ ಸ್ನಾನ, ಅಭಿಷೇಕ, ಅನಂತರದಲ್ಲಿ ಅದಕ್ಕೆ ನೈವೇದ್ಯಗಳನ್ನು ಮಾಡಬೇಕು. ಹಾಗೆ ಮಾಡಿದಾಗ ದೇವತಾ ಸಾನ್ನಿಧ್ಯಗಳು ಹೆಚ್ಚಿಗೆ ಬರುತ್ತೆ. ದೇವತಾ ಸಾನ್ನಿಧ್ಯಗಳು ಹೆಚ್ಚಿಗೆ ಆಗಬೇಕು ಅಂತಂದರೆ ಆಚಾರ್ಯ ತಪಸಾಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧಾ ಎಂಬುದಾಗಿ ಆಗಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ನೀವು ಚೆನ್ನಾಗಿ ತಪಸ್ಸನ್ನು ಮಾಡಿದ್ರೆ, ಚೆನ್ನಾಗಿ ಅನುಷ್ಠಾನವನ್ನು ಮಾಡಿದ್ರೆ, ಅಥವಾ ಒಂದು ಕ್ರಮದಲ್ಲಿ ಪ್ರತಿನಿತ್ಯವೂ ಬೆಳಗ್ಗೆ ಮಾಡ್ತೇನೆ ಅಥವಾ ಪ್ರತಿನಿತ್ಯವೂ ಸಾಯಂಕಾಲದಲ್ಲಿ ಮಾಡ್ತೇನೆ, ಸಾಯಂಕಾಲವೂ ಕೂಡ ಸರ್ವಶ್ರೇಷ್ಠವಾದಂಥದ್ದೇ. ಪ್ರದೋಷ ಕಾಲ ಬಹಳ ಉತ್ತಮವಾದಂಥದ್ದು ದೇವತಾ ಆರಾಧನೆಗೆ, ಅಭಿಷೇಕಕ್ಕೆ ಇತ್ಯಾದಿಗಳಿಗೆ. ಸಂಧ್ಯಾಕಾಲ ಅಂತೇಳಿ ಮಾಡಬಾರ್ದು ಅಂತೇನಿಲ್ಲ. ಆದರೆ ನಮ್ಮಲ್ಲಿ ಆದಷ್ಟು ಬೆಳಗ್ಗೆ ಮಾಡುವಂಥದ್ದು ನಡ್ಕೊಂಬಂದಂತಹ ಒಂದು ದಾರಿ. ಬೆಳಗ್ಗೆ ಸರ್ವಶ್ರೇಷ್ಠ ಎಂಬುದಾಗಿ ಹೇಳಿದ್ದಾರೆ. ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಪ್ರಾತಃ ಕಾಲದಲ್ಲಿ ವಿಗ್ರಹಾರಾಧನೆಯನ್ನು ಮಾಡುವಂಥದ್ದು ಎಲ್ಲರಿಗೂ ಕೂಡ ವಿಹಿತವಾದಂಥದ್ದು. ಅಂಥ ಸಮಯ ಇದ್ದಾಗ ನೋಡಿ, ನಾವು ಬಹಳಷ್ಟು ವರ್ಷದಿಂದ ಒಂದು ಉತ್ತಮವಾದಂಥ ದ್ರವ್ಯ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಲ್ಲೋ ಒಂದು ಕಡೆಗೆ ಮಾರ್ಕೆಟಿಗೆ ಹೋದೇವೆ, ಅದು ಒಳಗಡೆಗೆ ಟೊಳ್ಳಾಗಿದೆ, ಒಳಗಡೆ ಏನೂ ಇಲ್ಲ ಅಂತೆಲ್ಲ ಇರಬಾರ್ದು. ವಿಗ್ರಹ ಸಂಪೂರ್ಣವಾಗಿ ಒಳಗಡೆಗೆ ಭರ್ತಿಯಾಗಿರಬೇಕು, ಅಂದರೆ ತುಂಬ ಇರಬೇಕು ವಿಗ್ರಹ ತುಂಬ ಇಲ್ಲ ಅಂತಾದರೆ, ಒಳಗಡೆ ಪೊಳ್ಳಿದೆ ಅಂತಾದರೆ ಅದನ್ನು ಪೂಜೆಗೆ ಅಷ್ಟೊಂದು ಶ್ರೇಷ್ಠ ಎಂಬುದಾಗಿ ಹೇಳಲಿಲ್ಲ. ಗಟ್ಟಿಯಾದ ವಿಗ್ರಹಗಳನ್ನು ಶುದ್ಧವಾದಂಥ ದ್ರವ್ಯಗಳಿಂದ ನಮಗೆ ಯಾರು ಗೊತ್ತಿರ್ತಾರಲ್ಲ ಅಂಥವ್ರ ಹತ್ರ ಹೇಳಿ ಮಾಡಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ನಮ್ಮ ಕೈಯಲ್ಲಿದ್ದರೆ ನಾವೇ ಬೆಳ್ಳಿ ಬಂಗಾರ ತಾಮ್ರಗಳನ್ನೆಲ್ಲ ಕೊಟ್ಟು ಮಾಡುವಂಥದ್ದು ಇನ್ನೂ ಹೆಚ್ಚಿನದಾದಂಥ ಉಪಯುಕ್ತತೆ ಒಟ್ಟಿನಲ್ಲಿ ಇರಲಿ. ಹಾಗಂತೇಳಿ ನಮ್ಮ ಹತ್ರ ಪಂಚಲೋಹ ಆಗಲಿಲ್ಲ ಅಂಥೇಳಿ ಬೇಜಾರು ಮಾಡಲಿಕ್ಕಿಲ್ಲ. ಬೇರೆ ಬೇರೆ ದ್ರವ್ಯಗಳನ್ನು ಕೂಡ ಅನೇಕ ದ್ರವ್ಯಗಳನ್ನು ಹೇಳಿದ್ದಾರೆ. ದಾರುಭಿಹಿ ಮಣ್ಣಿಂದ ಹೇಳಿದ್ದಾರೆ, ಕಲ್ಲಿಂದ ಹೇಳಿದ್ದಾರೆ. ಮತ್ತು ಮಣ್ಣಿಗೆ ಹೆಚ್ಚಿನದಾದಂಥ ಅವಕಾಶಗಳಿಲ್ಲ. ಕೆಲವೊಂದಷ್ಟು 3 ಪಕ್ಷ, ಹಾಗೆ 15 ದಿವಸ ಹೀಗೆಲ್ಲ ಹೇಳಿದ್ದಾರೆ. ಹಾಗಾಗಿ ಮಣ್ಣಿನ ವಿಗ್ರಹಗಳನ್ನು ತುಂಬ 2 ವರ್ಷ 3 ವರ್ಷ ಇಟ್ಟೆಲ್ಲ ಪೂಜೆ ಮಾಡಬಾರದು. ಹಾಗಾಗಿ ಕೆಲವೊಂದು ದ್ರವ್ಯಗಳಿಗೆ ದ್ರವ್ಯ ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಹಾಗೆ ನಾವು ಯೋಚನೆ ಮಾಡ್ತಾ ಹೋದರೆ ನಾವು ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೇವೆ, ಕಲ್ಪನೆ ನಮಗೆ ಬರುತ್ತೆ. ಅನಂತರ ಏನು ಮಾಡೋದು? ಅದನ್ನು ಗ್ಲಾಸ್ ಎಲ್ಲ ಇರುತ್ತಲ್ಲ ಅಂತಂದರೆ ಅದನ್ನು ರಿಮೂವ್ ಮಾಡಿ ಒಳಗಡೆ ಇರುವಂತಹ ಪೇಪರನ್ನು, ಹಾಳೆಯನ್ನು ನೀರಿಗೆ ಸಮರ್ಪಣೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಇದನ್ನು ಶಾಸ್ತ್ರ ಹೇಳ್ತದೆ. ಹಾಗೆ ಇಷ್ಟೆಲ್ಲ ಆಯಿತು, ಬೆಳ್ಳಿ ಬಂಗಾರದ್ದಿದೆ, ಇನ್ನು ತಾಮ್ರದ್ದಿದೆ, ಹಿತ್ತಾಳಿದಿದೆ, ಏನು ಮಾಡಬೇಕು? ಬಹಳ ವರ್ಷದ್ದಿದೆ ಅಂತಂದರೆ ಅದನ್ನೆಲ್ಲ ವಿಸರ್ಜನಾದಿಗಳನ್ನೆಲ್ಲ ಮಾಡಿ ಅದನ್ನು ಪುನಃ ಕರಗಿಸಬಹುದು. ಯಾಕಂದರೆ ಪುನಃ ಕರಗಿಸಬಾರದು ಹೇಳುವಂಥದ್ದಿಲ್ಲ. ಹಿತ್ತಾಳದಿರಬಹುದು, ತಾಮ್ರದ್ದಿರಬಹುದು, ಅದನ್ನೆಲ್ಲ ಪುನಃ ಕರಗಿಸಿದ್ರೆ ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ಕೆಲವೊಂದಷ್ಟು ದ್ರವ್ಯಗಳನ್ನು ಕೆಲವೊಂದು ರೀತಿಯಲ್ಲಿ ವಿಸರ್ಜನೆ ಮಾಡಬೇಕು. ನೋಡಿ, ಕೆಲವೊಂದನ್ನು ಹರಿಯುವಂತಹ ನೀರಿಗೆ ಬಿಡುವಂಥದ್ದು,
ಕೆಲವೊಂದು ಬೆಂಕಿಗಳ ಮೂಲಕವಾಗಿ ಮಾಡುವಂಥದ್ದು, ಹೀಗೆ ಬೇರೆ 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 ಕ್ರಮದಲ್ಲಿ ನಾವು ಮಾಡಬಹುದು. ಹಾಗಾಗಿ ಇಂತಹ ಮಹತ್ತರವಾದಂತಹ ನಾವು ಅನುಷ್ಠಾನ ಪೂಜೆಗಳನ್ನು ಮಾಡ್ತಾ ಇರುವಂಥ ವಿಗ್ರಹಗಳನ್ನು ನಮ್ಮ ಸನಾತನದ ಪ್ರಕಾರ ನಮ್ಮ ಹಿರಿಯರು ತಿಳಿಸಿದ ಹಾಗೆ ಎಲ್ಲೋ ಒಂದು ಕಡೆಗೆ ಅರಳಿ ಮರದ ಹತ್ರ ತೆಗೆದುಕೊಂಡು ಹೋಗಿಡುವಂಥದ್ದು, ಅಥವಾ ಇನ್ನೊಬ್ಬರ ಮನೆ ಹತ್ರ ಇಡುವಂಥದ್ದು, ಅಥವಾ ರೋಡ್ ಮೂಲೆಯಲ್ಲಿರುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ನಾವು ಯೋಚನೆ ಮಾಡಬೇಕು, ನಮ್ಮ ಧರ್ಮವನ್ನು ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು, ನಮ್ಮ ಧರ್ಮದ ಬಗ್ಗೆ ನಮಗೆ ಜಾಗೃತಿ ಇರಬೇಕು. ಹಾಗಾಗಿ ನಮ್ಮ ಹಿಂದಿನವರು ಪಾಲನೆ ಮಾಡಿದಂತಹ ಪ್ರತಿಯೊಂದನ್ನು ಕೂಡ ವಿಚಾರ ಮಾಡಿಕೊಂಡು ಅದನ್ನು ನಾವು ಆಚರಣೆ ಮಾಡಬೇಕು. ನಮ್ಮ ಕೈಯಲ್ಲಿ ಆಗತ್ತೆ ಅಂತಾದರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಫೋಟೋವನ್ನು ತೆಗೆದುಕೊಂಬರಬೇಕು. ಇಲ್ಲ ಅಂತಾದರೆ ಅದರ ಸುದ್ದಿಗೆ ಹೋಗಬಾರದು. ನಮ್ಮ ಕೈಯಲ್ಲಿ ಏನಾಗುತ್ತೋ ಭಗವಂತ ಕೃಷ್ಣ ನಾರಾಯಣ ಅಂತೇಳಿ ಕೈ ಮುಗಿಯುವಂತಹ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ಈ ಪೇಪರು ಅಥವಾ ಫೋಟೋದಲ್ಲಿರುವಂತಹ ಒಳಗಡೆ ಇರುವಂತಹ ಒಂದು ವಿಗ್ರಹ ಸ್ವರೂಪವನ್ನು ನೀರಿನ ಮೂಲಕವಾಗಿ, ಹಾಗೆ ತಾಮ್ರ ಹಿತ್ತಾಳೆಗಳನ್ನು ಬೆಳ್ಳಿ ಮೊದಲಾದವನ್ನು ಕರಗಿಸುವ ಮೂಲಕವಾಗಿ, ಹೀಗೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ವಿಸರ್ಜನೆ ಮಾಡಬಹುದು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇಂತಹ ಶಾಸ್ತ್ರೀಯ ಕ್ರಮದಲ್ಲಿ ವಿಸರ್ಜನೆ ಮಾಡಿದ್ರೆ ಅದರಿಂದ ದೋಷವಾಗುವುದಿಲ್ಲ. ಯಾಕಂದರೆ ನಾವು ಎಷ್ಟೋ ವರ್ಷದಿಂದ ಪೂಜೆ ಮಾಡಿದಾಗ ದೇವತಾ ಸಾನ್ನಿಧ್ಯ ಹೇಳುವಂಥದ್ದು ಸಿಕ್ಕಿರುತ್ತೆ. ಅದಕ್ಕೆ ಹಾಗಂತಹ ದೇವತಾ ಸಾನ್ನಿಧ್ಯ ನಮ್ಗೆ ಅನುಗ್ರಹ ಆಗಬೇಕು ಅಂತಾದರೆ ಅಂತಹ ದೇವತೆಗಳನ್ನು ಸರಿಯಾಗಿ ಕ್ರಮವಾಗಿ ಮಾಡಿದಾಗ ಮಾತ್ರ ಆಗ್ತಿದೆ, ಬಿಟ್ಟರೆ ಖಂಡಿತ ಇಲ್ಲ ಅಂತಂದರೆ ಸಾಧ್ಯವಿಲ್ಲ. ಹಾಗಂತಹ ಭಗವಂತನ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.